Since I am diagnosed of a stone, my wife has told me that not to eat vegetables that have seeds like tomato, brinjal, and not to have lots of milk also. How can you guide me on this? ಇದು ಮೇಜರ್ ಪ್ರಶ್ನೆ. ಸ್ಟೋನ್ ಇದ್ದವರು ಎಸ್ಪೆಷಲಿ ಹೊಳ್ಳಿ ಮತ್ತೆ ರಿಪೀಟೆಡ್ ಆಗಿ ಸ್ಟೋನ್ ಆಗಿ ಬಂದಿರ್ತಾರೆ, ಇಲ್ಲಾಂದ್ರೆ ವೀಕ್ನೆಸ್ ಸಲುವಾಗಿ ಬರ್ತಾರೆ ನಮ್ಮ ಕಡೆ. ವೆಜಿಟೇಬಲ್ಸ್ ರಿಚ್ ಇನ್ ಸೀಡ್ಸ್, ಟೊಮ್ಯಾಟೊ, ಬದನೆಕಾಯಿ ಮತ್ತು ಬೆಂಡೆಕಾಯಿ ಪೂರ್ಣ ಬಿಟ್ಟಿರ್ತಾರೆ, ಹಾಲು ಮೊಸರು ಬಿಟ್ಟಿರ್ತಾರೆ. ಉಲ್ಟಾ ಸ್ಟೋನ್ ಜಾಸ್ತಿ ಆಗಿ ಬರ್ತಾರೆ ಅವರು. ಬಹಳ ಕಾಮನ್ ಮಿತ್ ಇದು. ಉಲ್ಟಾ ನಮಗೆ ಹೆಲ್ತ್ ಪ್ರಾಬ್ಲಮ್ ಬರ್ತಾವೆ ಎಲ್ಲ ವೆಜಿಟೇಬಲ್ಸ್ ಬಿಡೋದ್ರಿಂದ, ಹಾಲು ಮೊಸರು ಬಿಡೋದ್ರಿಂದ. ಮತ್ತೆ ಕೆಲವೊಂದು ಬದಲಾವಣೆಗಳನ್ನು ಊಟದಲ್ಲಿ ಏನಿದೆಯಲ್ಲ, ನಾವು ಸಿಟ್ರಸ್ ಫುಡ್ ಅನ್ನು ಜಾಸ್ತಿ ತಗೋಬೇಕಾಗುತ್ತೆ. ವಿ ಶುಡ್ ಯೂಸ್ ಲೆಮನ್, ಆರೆಂಜು. ಯಾಕಂದ್ರೆ ಎಲ್ಲ ವೆಜಿಟೇಬಲ್ ಡಯಟ್ ಅಲ್ಲಿ ಆಕ್ಸಿಲೇಟ್ ಅಂತ ಇರ್ತೈತಿ. ಅದೇ ನಮ್ಮ ಊಟದಲ್ಲಿ ಹಾಲು ಮೊಸರು ಇತ್ತು, ಕ್ಯಾಲ್ಸಿಯಂ ಇತ್ತಂದ್ರೆ ಕ್ಯಾಲ್ಸಿಯಂ ಆಕ್ಸಿಲೇಟ್ ಅಲ್ಲಿ ಇಂಟೆಸ್ಟೈನ್ ಅಲ್ಲಿ ಆಯ್ತಂದ್ರೆ ಅದು ಸಂಡಾಸ್ ಮುಖಾಂತರ ಹೋಗ್ತೈತಿ. ಬಟ್ ಮೇನ್ ಊಟದಲ್ಲಿ ಏನ್ ಅವಾಯ್ಡ್ ಮಾಡ್ಬೇಕಪ್ಪ ಅಂದ್ರೆ ನಾನ್ ವೆಜ್ ಫುಡ್ ಅಂತೀವಿ. ಎನಿಮಲ್ ಪ್ರೋಟೀನ್ ಅವಾಯ್ಡ್ ಮಾಡಬೇಕು, ನೀರ್ ಜಾಸ್ತಿ ಕುಡಿಬೇಕು, ಸಾಲ್ಟು ಎನಿಮಲ್ ಪ್ರೋಟೀನ್ ಅವಾಯ್ಡ್ ಮಾಡಬೇಕು. ಹಾಲು ಮೊಸರನ್ನು ಊಟದಲ್ಲಿ ಉಪಯೋಗ ಮಾಡಿದ್ರೆ ಸ್ಟೋನ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಐತಿ.